Hi friends, welcome back to my YouTube channel, ಭಾಮಾ ಕ್ರಿಯೇಟಿವ್ ವರ್ಲ್ಡ್. ಮೀನಿನ ಸಾಂಬಾರು ಬಹಳ ಘಮ ಘಮ ಮತ್ತು ಬೇಗ ಮಾಡಿಕೊಳ್ಳುವಂತಹ ಒಂದು ಸಾಂಬಾರು. ಸಾಂಪ್ರದಾಯಿಕ ಶೈಲಿಯಲ್ಲಿ ಇದನ್ನು ಮಾಡಿರುವಂಥದ್ದು. ಕೇವಲ ಕೆಲವು ಸಾಮಾನುಗಳಿಂದ ಮಾಡಿರುವಂತಹ ರುಚಿಕರವಾದ ಮೀನಿನ ಸಾಂಬಾರು. ಸಾಮಾನ್ಯಕ್ಕೆ ಬೇಕಾಗಿರುವಂಥದ್ದು ಸಾಂಬಾರಿಗೆ ಟೊಮೊಟೊ, 1 ಇಂಚಿನಷ್ಟು ಶುಂಠಿ, 3 ಕಡ್ಡಿ ಕೊತ್ತಂಬರಿ, ಸ್ವಲ್ಪವೇ ತೆಂಗಿನಕಾಯಿ, ಒಗ್ಗರಣೆಗೆ ಸಣ್ಣ ಈರುಳ್ಳಿ. ನೆಕ್ಸ್ಟು ಪೇಸ್ಟಿಗೆ 2 ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಇಷ್ಟು ಸಾಕಾಗುತ್ತೆ. ಜೊತೆಗೆ ಹುಣಸೆ ರಸ. ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ನ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಿಪ್ಪೆ ಹಿಡಿದು ವಾಶ್ ಮಾಡ್ಕೊಂಡಂತಹ ಸಣ್ಣ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಬರಬೇಕು. ಕಂದು ಬಣ್ಣ ಬಂದ ಮೇಲೆ ಈರುಳ್ಳಿ ಪೇಸ್ಟ್ ಮಾಡಿದಂಥದ್ದನ್ನು ಸಹ ಸೇರಿಸ್ಕೊಂಡು ಅದು ಸಹ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಬೇಕು ಅದರಲ್ಲೂ. ಅದಾದ ಮೇಲೆ ಮಸಾಲೆಗೆ ಹಾಕಿದಂತಹ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಇದಿಷ್ಟನ್ನು ಸಹ ಸೇರಿಸಿ ಆಡಿಸಿದಂತಹ ಮಸಾಲೆ ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು 1-2 ನಿಮಿಷ ಕೈ ಆಡಿಸ್ಕೋಬೇಕು. ತುಂಬ ರುಚಿಕರ ಆಗಿರುತ್ತೆ. ಜೊತೆಗೆ ಬೇಗನೆ ಮಾಡ್ಕೋಬೋದು. ಕೆಲವು ಇಂಗ್ರೀಡಿಯೆಂಟ್ಸ್ಗಳಿಂದ ಮಾತ್ರ ಮಾಡಿರುವಂಥದ್ದು. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಹುಣಸೆ ರಸ. ಇದರಲ್ಲಿ ಮಸಾಲೆಗೆ ಟೊಮೊಟೊ ಹಾಕಿರೋದ್ರಿಂದ ಹುಣಸೆ ರಸ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹುಳಿಯನ್ನು ಹಾಕ್ಕೊಳ್ಳಿ. ಹುಳಿ ಹಾಕ್ಕೊಂಡು ಸಹ ಇದನ್ನು 1-2 ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಕೈ ಆಡ್ಕೊಳ್ಳಿ. ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ. ಬಹಳಷ್ಟು ಅಡಿಗೆಗಳನ್ನು ಹಾಕ್ತಾ ಇರ್ತೀನಿ, ಖಂಡಿತವಾಗ್ಲೂ ನೋಡಿ. ನೆಕ್ಸ್ಟು ಖಾರಕ್ಕೆ ಸಾಂಬಾರಿನ ಪೌಡ್ರು ಎಷ್ಟು ಖಾರ ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1/4 ಸ್ಪೂನಷ್ಟು ಗರಂ ಮಸಾಲ. ಇದು ಸಹ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಆಗಬೇಕು. 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರನ್ನು ಹಾಕ್ಕೋಬೇಕು. ತುಂಬ ತೆಳುನೂ ಹಾಕ್ಕೋಬಾರ್ದು, ಜೊತೆಗೆ ತುಂಬ ಗಟ್ಟಿನೂ ಕೂಡ ಇರೋ ರೀತಿಯಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬಾರ್ದು. ಈ ಮಸಾಲೆ ಚೆನ್ನಾಗಿ ಬೇಯಬೇಕು. ನೆಕ್ಸ್ಟು ನಮಗೆ ನೀರು ಎಷ್ಟು ಬೇಕು, ಮೀನು ಮುಳುಗೋ ಅಷ್ಟರ ಮಾತ್ರ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಏಕೆಂದರೆ ಒಂದೇ ಸಲ ನಾವು 3 ವಿಷಲ್ ಹಾಕಿ ಕುಕ್ಕರ್ನಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಮತ್ತೆ ನಾವು ಅದು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕಾಗಲ್ಲ. ಮೀನು ಎಷ್ಟು ಇರುತ್ತೋ ಅಷ್ಟು ಮುಳುಗುವಷ್ಟು ಮಾತ್ರ ಆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ರುಚಿ ಇರುತ್ತೆ. ಸಾಂಪ್ರದಾಯಿಕವಾದಂತಹ ಶೈಲಿಯಲ್ಲಿ ಮಾಡಿರುವಂತಹ ಮೀನಿನ ಸಾರು. ಕೊನೆಯಲ್ಲಿ ಬ್ಯಾಡಗಿ ಮೆಣಸಿನ ಪೌಡ್ರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ನ ಕೂಗಿಸ್ಕೊಳ್ಳಿ. ಮೀನನ್ನು ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕುಕ್ಕರ್ ಕೂಗಿದೆ, ಆರಿದೆ ಕೂಡ. ಇದು ಸ್ವಲ್ಪ ಮತ್ತೆ ಬಿಸಿ ಮಾಡಲಿಕ್ಕೆ ಇಟ್ಟು ನಂತರ ಮೀನನ್ನು ಆ್ಯಡ್ ಮಾಡ್ಕೋಬೇಕು. ಬಿಸಿಯಾದಂತಹ ಸಾಂಬಾರು ಕುದೀತಾ ಇರುವಂಥ ಹಂತದಲ್ಲಿ ಮೀನನ್ನು ಹಾಕೋದ್ರಿಂದ 2 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಕ್ಕೆ ಸೌಟು ಅಥವಾ ಸಾಂಬಾರಿನ ಸ್ಪೂನನ್ನು ಹಾಕಿ ಕಲಕಬಾರ್ದು, ಹುಳಿ ಆಗಿಬಿಡುತ್ತೆ ಅನ್ನುವಂಥದ್ದು ಕೂಡ ಕಾನ್ಸೆಪ್ಟ್ ಇದೆ. ಹಾಗಾಗಿ ಇದನ್ನು ನಾವು ಹಾಗೆ ಪಾತ್ರೆಯಲ್ಲೇ ಅಲ್ಲಾಡಿಸಿದ್ರೆ ಸಾಕು, ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಕೂಡ, ಬೇಗ ಫಿಶ್ ಬೆಂದುಬಿಡುತ್ತೆ. ಬಹಳ ರುಚಿಕರವಾದಂತಹ ಒಂದು ಮೀನಿನ ಸಾಂಪ್ರದಾಯಿಕ ಶೈಲಿಯ ಸಾಂಬಾರು ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.